ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನ 5 ಸೇನಾಪತಿಗಳ ಸಂಹಾರ ಎಂಬ 46ನೆಯ ಸರ್ಗಕ್ಕೆ ಸ್ವಾಗತ. ಹತಾನ್ ಮಂತ್ರಿ ಸುತಾನ್ ಬುದ್ಧ್ವಾ ರಮಾನರೇಣ ಮಹಾತ್ಮನ ರಾವಣ ಸಮೃತಾಕಾರ ಚಕಾರ ಮತಿಮುತ್ತಮಾಂ. ಮಹಾತ್ಮನಾದ ವಾನರನು ಸೈನ್ಯ ಸಮೇತರಾದ ಅಮಾತ್ಯ ಪುತ್ರರನ್ನು ಸಂಹರಿಸಿದನೆಂಬ ವಾರ್ತೆಯನ್ನು ಕೇಳಿ ರಾವಣನ ಮನಸ್ಸಿನಲ್ಲಿ ಭಯ ಉಂಟಾಯಿತು. ಆದರೆ ಅದನ್ನು ಬಹಿರಂಗಪಡಿಸದೆ ಉತ್ತಮವಾದ ಬುದ್ಧಿಯನ್ನು ಆಶ್ರಯಿಸಿ ಮುಂದೆ ಮಾಡಬೇಕಾದ ಕರ್ತವ್ಯದ ಬಗೆಗೆ ನಿಶ್ಚಯಿಸಿದನು. ಯುದ್ಧದಲ್ಲಿ ವಾಯುವೇಗಕ್ಕೆ ಸಮಾನವಾದ ವೇಗವುಳ್ಳ ನೀತಿ ವಿಶಾರದರಾದ ವೀರರಾದ ಹನುಮಂತನನ್ನು ಸೆರೆಹಿಡಿಯುವುದರಲ್ಲಿ ಹೆಚ್ಚು ಆಸಕ್ತರಾಗಿದ್ದ ವಿರೂಪಾಕ್ಷ, ಯೂಪಾಕ್ಷ, ದುರ್ಧರ, ಪ್ರಘಸ ಮತ್ತು ಭಾಸಕರ್ಣರೆಂಬ 5 ಸೇನಾ ನಾಯಕರಿಗೆ ಹನುಮಂತನೊಡನೆ ಯುದ್ಧಕ್ಕೆ ಹೋಗಲು ಆದೇಶವನ್ನೀಯುತ್ತಾ ಹೇಳಿದನು. ಸೇನಾಪತಿಗಳೇ, ಗಜಾಶ್ವ ರಥ ಪದಾತಿಗಳಿಂದ ಕೂಡಿರುವ ಮಹಾ ಸೈನ್ಯದೊಡನೆ ಪ್ರಯಾಣ ಮಾಡಿ ಆ ಕಪಿಯನ್ನು ಈಗಲೇ ನಿಗ್ರಹಿಸಿರಿ. ಅರಣ್ಯವಾಸಿಯಾದ ಕಪಿಯನ್ನು ಪ್ರಯತ್ನಪೂರ್ವಕವಾಗಿ ಎದುರಿಸಿ ಮಾಡಬೇಕಾಗಿರುವ ಕಾರ್ಯವನ್ನು ಅಗತ್ಯವಾಗಿ ಮಾಡಲೇಬೇಕು. ದೇಶ ಕಾಲಗಳಿಗೆ ವಿರೋಧವಿಲ್ಲದಂತೆ ಕಾರ್ಯವನ್ನು ಸಾಧಿಸಬೇಕು. ಆ ಕಪಿಯು ಮಾಡಿರುವ ಊಹಿಸಲು ಅಸದಳವಾದ ಕಾರ್ಯದಿಂದ ನಾನು ಅದನ್ನು ಸಾಮಾನ್ಯ ಕಪಿಯೆಂದು ಭಾವಿಸುವುದಿಲ್ಲ. ಸರ್ವಥಾ ಅದೊಂದು ಹೆಚ್ಚು ಬಲಿಷ್ಠವಾದ ಮಹಾಭೂತವೇ ಆಗಿರಬೇಕು. ಅದು ಕಪಿಯೆಂದು ತಿಳಿದ ಮೇಲಂತೂ ನನ್ನ ಮನಸ್ಸು ಹೆಚ್ಚು ಕಳವಳಗೊಂಡಿದೆ. ನನಗೆ ತಿಳಿದು ಬಂದಿರುವ ವಿವರಣೆಯಂತೆ ಅದು ಸಾಮಾನ್ಯವಾದ ಕಪಿ ಇರಲಾರದು. ಇಂದ್ರನೇನಾದರೂ ತನ್ನ ತಪೋಬಲದಿಂದ ಇಂತಹ ಮಹಾಪ್ರಾಣಿಯೊಂದನ್ನು ಸೃಷ್ಟಿಸಿ ನನ್ನ ವಿನಾಶಕ್ಕಾಗಿ ಕಳುಹಿಸಿರಬಹುದು. ಹಿಂದೆ ನಾನು ನಿಮ್ಮೆಲ್ಲರ ಜೊತೆಯಲ್ಲಿ ದೇವತೆಗಳೊಡನೆ ಯುದ್ಧಕ್ಕೆ ಹೋಗಿ ಗಂಧರ್ವ, ಯಕ್ಷ, ದೇವಾಸುರ ಮಹರ್ಷಿಗಳನ್ನು ಪರಾಜಯಗೊಳಿಸಿದನು. ಈಗ ಅವರೆಲ್ಲರೂ ಸೇರಿ ನಮಗೆ ಸ್ವಲ್ಪವಾದರೂ ಅಪ್ರಿಯವಾಗುವಂತಹ ಕಾರ್ಯವನ್ನು ಅವಶ್ಯವಾಗಿ ಮಾಡಿರಲೇಬೇಕು. ಅವರು ಹಾಗೆಯೇ ಮಾಡಿದ್ದಾರೆ. ನನ್ನನ್ನು ಅವಮಾನಗೊಳಿಸಲೆಂದು ಅವರೇ ಈ ಕಪಿಯನ್ನು ಕಳುಹಿಸಿದ್ದಾರೆ. ಈ ವಿಷಯದಲ್ಲಿ ನನಗೆ ಸಂಶಯವೇ ಇಲ್ಲ. ಆದುದರಿಂದ ನೀವೆಲ್ಲರೂ ಈಗಲೇ ಹೋಗಿ ಆ ಕಪಿಯನ್ನು ಬಲಪ್ರಯೋಗದಿಂದ ಬಂಧಿಸಿರಿ. ಧೀರ ಪರಾಕ್ರಮಿಯಾದ ಆ ವಾನರನನ್ನು ನೀವು ಅವಮಾನಿಸಬಾರದು. ಹಿಂದೆ ನಾನು ಅತುಲ ಪರಾಕ್ರಮಿಗಳಾದ ಅನೇಕ ವಾನರರನ್ನು ನೋಡಿದ್ದೇನೆ. ಸುಗ್ರೀವ ಸಹಿತನಾದ ವಾಲಿ, ಮಹಾಬಲನಾದ ಜಾಂಬವಂತ, ಸೇನಾಪತಿಯಾದ ನೀಲ, ದ್ವಿವಿಧ ಇವರೇ ಮೊದಲಾದ ಹಲವಾರು ಕಪಿಶ್ರೇಷ್ಠರನ್ನು ನೋಡಿದ್ದೇನೆ. ಆದರೆ ಅವರ ಗಮನವು ಇಷ್ಟು ಭಯಂಕರವಾಗಿರಲಿಲ್ಲ. ಅವರ ತೇಜಸ್ಸಾಗಲಿ ಪರಾಕ್ರಮವಾಗಲಿ ಈ ಕಪಿಯ ತೇಜಸ್ಸು ಪರಾಕ್ರಮಗಳಿಗೆ ಸಮಾನವಾಗಿರಲಿಲ್ಲ. ಇದಕ್ಕಿರುವ ಬುದ್ಧಿಯಾಗಲಿ ಬಲವಾಗಲಿ ಉತ್ಸಾಹವಾಗಲಿ ಅವರಲ್ಲಿ ಇರಲಿಲ್ಲ. ಈ ಕಪಿಯಂತೆ ಬೇಕಾದ ರೂಪಗಳನ್ನು ಧರಿಸುವ ಸಾಮರ್ಥ್ಯವೂ ಅವರಿಗಿರಲಿಲ್ಲ. ಆದುದರಿಂದ ಕಪಿಯ ರೂಪವನ್ನು ಧರಿಸಿ ಬಂದಿರುವ ಮಹಾಭೂತವೆಂದೇ ನಾವಿದನ್ನು ತಿಳಿಯಬೇಕಾಗಿದೆ. ಮಹಾಪ್ರಯತ್ನದಿಂದಾದರೂ ನೀವು ಈ ಕಪಿಯನ್ನು ನಿಗ್ರಹಿಸಿರಿ. ಇಂದ್ರ ಸಹಿತರಾದ ಸುರಾಸುರ ಮಾನವರಾಗಲಿ 3 ಲೋಕಗಳೇ ಆಗಲಿ ಯುದ್ಧದಲ್ಲಿ ನಮಗೆದುರಾಗಿ ನಿಲ್ಲಲು ಸಮರ್ಥರಲ್ಲ. ಹಾಗಿದ್ದರೂ ಯುದ್ಧ ನೀತಿಯನ್ನು ತಿಳಿದವನು ಮತ್ತು ವಿಜಯಾಕಾಂಕ್ಷೆಯು ಪ್ರಯತ್ನಪೂರ್ವಕವಾಗಿ ತನ್ನನ್ನು ಕಾಪಾಡಿಕೊಳ್ಳಬೇಕು. ಯುದ್ಧ ಸಿದ್ಧರ್ಹಿ ಚಂಚಲ, ಯುದ್ಧದಲ್ಲಿ ಜಯವು ಅನಿಶ್ಚಿತವಲ್ಲವೇ? ರಾವಣೇಶ್ವರನು ಹೀಗೆ ಹೇಳುತ್ತಲೇ ಯಜ್ಞೇಶ್ವರನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಆ ಸೇನಾ ನಾಯಕರೆಲ್ಲರೂ ಒಡೆಯನ ಆಜ್ಞೆಯನ್ನು ಶಿರಸ ಧರಿಸಿ ಮದಿಸಿದ ಆನೆಗಳ ಮೇಲೂ ಮಹಾವೇಗಯುಕ್ತವಾದ ಕುದುರೆಗಳ ಮೇಲೂ ಕುಳಿತು ನಿಶ್ಚಿತವಾದ ಮತ್ತು ತೀಕ್ಷ್ಣವಾದ ಆಯುಧಗಳನ್ನು ಧರಿಸಿ ಸಕಲ ಯುದ್ಧ ಸಾಮಗ್ರಿಗಳಿಂದಲೂ ಸಂಪನ್ನವಾಗಿದ್ದ ಸೈನ್ಯದೊಡನೆ ಹನುಮಂತನಿದ್ದೆಡೆಗೆ ಧಾವಿಸಿದರು. ಹೊರ ಬಾಗಿಲಿನಲ್ಲಿ ನಿಂತಿದ್ದ ಉದಯಿಸುತ್ತಿರುವ ಸೂರ್ಯನಂತೆಯೇ ಕಾಣುತ್ತಿದ್ದ, ತನ್ನ ತೇಜೋ ವಿಶೇಷದಿಂದ ಸೂರ್ಯ ರೂಪನೇ ಆಗಿದ್ದ ಮಹಾವೇಗಶಾಲಿಯಾದ, ಮಹಾಸತ್ವನಾದ, ಮಹಾಬಲನಾದ, ಮಹಾಮತಿಯಾದ, ಮಹೋತ್ಸಾಹಿಯಾದ, ಮಹಾಕಾಯನಾದ, ಮಹಾಭುಜನಾದ, ದೇದೀಪ್ಯಮಾನನಾಗಿ ಬೆಳಗುತ್ತಿದ್ದ ವಾನರೇಶ್ವರನನ್ನು ನೋಡಿದರು. ಎಲ್ಲ ದಿಕ್ಕುಗಳಿಂದಲೂ ಸುತ್ತುವರಿದು ನಿಂತಿದ್ದ ಆ ರಾಕ್ಷಸ ನಾಯಕರು ಹನುಮಂತನನ್ನು ಕಂಡೊಡನೆಯೇ ಭಯಂಕರವಾದ ಆಯುಧಗಳಿಂದ ತಾವು ನಿಂತಿದ್ದ ಸ್ಥಳದಿಂದಲೇ ಪ್ರಹರಿಸಿದರು. ದುರ್ಧರನೆಂಬ ರಾಕ್ಷಸ ನಾಯಕನು ಹರಿತವಾಗಿದ್ದ ಹೊಂಬಣ್ಣದ ರೆಕ್ಕೆಗಳಿಂದ ಕೂಡಿದ್ದ ಲೋಹಮಯವಾದ ಕನ್ನೈದಿಲೆಯ ದಳಗಳಂತಿದ್ದ 5 ಬಾಣಗಳನ್ನು ಹನುಮಂತನ ಶಿರಸ್ಸಿನಲ್ಲಿ ಪ್ರಹರಿಸಿದನು. ಹಾಗೆ ಪ್ರಹರಿಸಲ್ಪಟ್ಟ ವಾನರನು ಗಟ್ಟಿಯಾಗಿ ಸಿಂಹನಾದ ಮಾಡುತ್ತಾ 10 ದಿಕ್ಕುಗಳನ್ನು ಗರ್ಜನೆಯಿಂದ
ಪ್ರತಿಧ್ವನಿಗೊಳಿಸುತ್ತಾ ಆಕಾಶಕ್ಕೆ ಹಾರಿದನು. ರಥದಲ್ಲಿ ಕುಳಿತಿದ್ದ ಮಹಾಬಲನಾದ ದುರ್ಧರನು ಧನುಸ್ಸನ್ನು ಸಜ್ಜುಗೊಳಿಸಿ ಪುನಃ 100 ಬಾಣಗಳನ್ನು ಹನುಮಂತನ ಮೇಲೆ ಪ್ರಯೋಗಿಸುತ್ತಾ ಆಕ್ರಮಿಸಿದನು. ವರ್ಷಾಕಾಲದ ಕಡೆಯಲ್ಲಿ ಮಳೆಗರೆಯುವ ಮೇಘಗಳನ್ನು ವಾಯುವು ಚದುರಿಸುವಂತೆ ತನ್ನ ಮೇಲೆ ಬೀಳುತ್ತಿದ್ದ ಶರವರ್ಷವನ್ನು ಮಾರುತಿಯು ನಿವಾರಿಸಿಕೊಳ್ಳುತ್ತಿದ್ದನು. ಎದುರಿಸಲು ಅಶಕ್ಯವಾದ ದುರ್ಧರನ ಶರವರ್ಷದಿಂದ ಮರ್ದಿಸಲ್ಪಡುತ್ತಿದ್ದ ವೀರ್ಯವಂತನಾದ ವಾಯುಪುತ್ರನು ಪುನಃ ಗಟ್ಟಿಯಾಗಿ ಗರ್ಜಿಸುತ್ತಾ ಮತ್ತಷ್ಟು ಎತ್ತರವಾಗಿ ಬೆಳೆದನು. ಬಳಿಕ ಬಹಳ ಎತ್ತರಕ್ಕೆ ಹಾರಿ ಮಿಂಚುಗಳ ರಾಶಿಯು ಪರ್ವತದ ಮೇಲೆ ಬೀಳುವಂತೆ ದುರ್ಧರ ರಾಕ್ಷಸನ ರಥದ ಮೇಲೆ ಬಿದ್ದನು. ಮರುಕ್ಷಣದಲ್ಲಿಯೇ ಆ ರಥಕ್ಕೆ ಕಟ್ಟಿದ್ದ 8 ಕುದುರೆಗಳು ಧ್ವಂಸವಾದವು. ಅಚ್ಚುಮರ ಮೂಕಿ ಮರಗಳು ಮುರಿದು ಹೋಗಿ ರಥವು ನಾಶವಾಯಿತು. ದುರ್ಧರನು ಅಸುನೀಗಿ ಭಗ್ನವಾದ ರಥದಿಂದ ಕೆಳಕ್ಕೆ ಬಿದ್ದನು. ಅದನ್ನು ನೋಡಿ ಶತ್ರುಹಂತಕರಾದ ಎದುರಿಸಲು ಅಸಾಧ್ಯನಾದ ವಿರೂಪಾಕ್ಷ ಯೂಪಾಕ್ಷರು ಕೋಪಗೊಂಡು ಮೇಲಕ್ಕೆ ಹಾರಿ ನಿರ್ಮಲವಾದ ಆಕಾಶದಲ್ಲಿ ನಿಂತಿದ್ದ ಮಹಾಬಾಹುವಾದ ಹನುಮಂತನ ವಕ್ಷಸ್ಥಳವನ್ನು ಮುದ್ಗರಾಯುಧಗಳಿಂದ ಪ್ರಹರಿಸಿದರು. ಮಹಾಬಲಶಾಲಿಗಳಾದ ಅವರಿಬ್ಬರ ಪ್ರಹಾರಗಳನ್ನು ಮಹಾಬಲನಾದ ಹನುಮಂತನು ನಿಷ್ಫಲಗೊಳಿಸುತ್ತಾ ಗರುಡನಂತೆಯೇ ವೇಗವಾಗಿ ಭೂಮಿಗೆ ಧುಮುಕಿದನು. ಬಳಿಕ ಅವನು ಸಾಲ ವೃಕ್ಷಗಳ ಸಮೀಪಕ್ಕೆ ಹೋಗಿ ಒಂದು ವೃಕ್ಷವನ್ನು ಬೇರು ಸಹಿತವಾಗಿ ಕಿತ್ತು ಅದರಿಂದಲೇ ಆ ಇಬ್ಬರು ರಾಕ್ಷಸ ಸೇನಾಪತಿಗಳನ್ನು ಸಂಹರಿಸಿದನು. ವೇಗವಂತನಾದ ಹನುಮಂತನು ದುರ್ಧರನೆ ಮೊದಲಾದ 3 ರಾಕ್ಷಸರನ್ನು ಸಂಹರಿಸಿದನೆಂಬುದನ್ನು ತಿಳಿದು ಬಲಿಷ್ಠನಾದ ಮಹಾವೇಗವಂತನಾದ ಪ್ರಘಸನು ಅಟ್ಟಹಾಸದಿಂದ ನಗುತ್ತಾ ಹನುಮಂತನ ಬಳಿಗೆ ಹೋದನು. ಮತ್ತೊಂದು ಕಡೆಯಿಂದ ವೀರ್ಯವಂತನಾದ ಭಾಸಕರ್ಣನು ಪರಮ ಕ್ರುದ್ಧನಾಗಿ ಕಪಿಶಾರ್ದೂಲನಾದ ಹನುಮಂತನ ಬಳಿಗೆ ಹೋದನು. ಹೀಗೆ ಯಶಸ್ವಿಗಳಾದ ಪ್ರಘಸ ಭಾಸಕರ್ಣರಿಬ್ಬರು ಮಾರುತಿಯನ್ನು ಆಕ್ರಮಿಸಿದರು. ಹರಿತವಾದ ಅಗ್ರಭಾಗದಿಂದ ಕೂಡಿದ್ದ ಪಟ್ಟಿಶವೆಂಬ ಆಯುಧದಿಂದ ಪ್ರಘಸನು ಹನುಮಂತನನ್ನು ಪ್ರಹರಿಸಿದನು. ಮತ್ತೊಂದು ಕಡೆಯಿಂದ ಭಾಸಕರ್ಣನು ಶೂಲದಿಂದ ತಿವಿದನು. ಹೀಗೆ ಆ ಇಬ್ಬರು ರಾಕ್ಷಸರ ಪ್ರಹಾರಗಳಿಂದ ಗಾಯಗೊಂಡ ಹನುಮಂತನ ಅಂಗಾಂಗಗಳಿಂದಲೂ ರಕ್ತವು ಹೊರಚಿಮ್ಮಿ ಮೈಮೇಲಿದ್ದ ಕೂದಲುಗಳು ತೊಯ್ದು ಹೋದವು. ಅದರಿಂದಾಗಿ ಬಾಲ ಸೂರ್ಯನ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಪ್ರಕಾಶಿಸುತ್ತಿದ್ದ ಹನುಮಂತನು ಪರಮ ಕ್ರುದ್ಧನಾಗಿ ಮೃಗಗಳಿಂದಲೂ ವಿಷ ಜಂತುಗಳಿಂದಲೂ ಮತ್ತು ವೃಕ್ಷಗಳಿಂದಲೂ ನಿಬಿಡವಾಗಿದ್ದ ಪರ್ವತದ ಶಿಖರವನ್ನೇ ಕಿತ್ತು ಆ ಇಬ್ಬರು ರಾಕ್ಷಸರನ್ನು ಪ್ರಹರಿಸಿದನು. ಪರ್ವತ ಶಿಖರದಿಂದ ಅರೆಯಲ್ಪಟ್ಟ ಆ ಇಬ್ಬರು ರಾಕ್ಷಸರು ಎಳ್ಳಿನ ಹಿಂಡಿಯಂತಾದರು. ಹೀಗೆ ಹನುಮಂತನು 5 ರಾಕ್ಷಸ ಸೇನಾಪತಿಗಳನ್ನು ಸಂಹರಿಸಿದ ನಂತರ ಕಡೆಯಲ್ಲಿ ಅಳಿದುಳಿದಿದ್ದ ಎಲ್ಲ ರಾಕ್ಷಸರನ್ನು ಸಂಹರಿಸಿದನು. ಕುದುರೆಗಳನ್ನೇ ಎತ್ತಿಕೊಂಡು ಪ್ರಹರಿಸುತ್ತಾ ಅಶ್ವ ಸೈನ್ಯವನ್ನು ಧ್ವಂಸ ಮಾಡಿದನು. ಆನೆಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಗಜ ಸೈನ್ಯವನ್ನು ನಿರ್ಮೂಲ ಮಾಡಿದನು. ರಥಗಳ ಮೂಲಕವಾಗಿಯೇ ರಥ ಸೈನ್ಯವನ್ನು ವಿನಾಶಗೊಳಿಸಿದನು. ಪದಾತಿಗಳನ್ನೇ ಎತ್ತಿ ಹಿಡಿದು ಪ್ರಹರಿಸುತ್ತಾ ಪದಾತಿ ಸೈನ್ಯವನ್ನು ಸಂಹರಿಸಿದನು. ಹೀಗೆ ಹನುಮಂತನು ಇಂದ್ರನು ಅಸುರರನ್ನು ವಿನಾಶಗೊಳಿಸಿದಂತೆ 5 ಸೇನಾಪತಿಗಳನ್ನು ಅನುಸರಿಸಿ ಬಂದಿದ್ದ ಸಮಸ್ತ ಸೈನ್ಯವನ್ನು ಧ್ವಂಸ ಮಾಡಿದನು. ಸತ್ತು ಹೋಗಿದ್ದ ಆನೆ ಕುದುರೆ ಕಾಲಾಳುಗಳಿಂದಲೂ ಮುರಿದು ಹೋಗಿದ್ದ ಅಚ್ಚು ಮರಗಳಿದ್ದ ರಥಗಳಿಂದಲೂ ಅಸುನೀಗಿ ಬಿದ್ದಿದ್ದ 1000 ರಾಕ್ಷಸರಿಂದಲೂ ವ್ಯಾಪ್ತವಾಗಿದ್ದ ಆ ಪ್ರದೇಶದ ಎಲ್ಲ ಮಾರ್ಗಗಳು ನಿರುದ್ಧವಾದವು, ಜನ ಸಂಚಾರಕ್ಕೆ ಅಯೋಗ್ಯವಾದವು. ಹೀಗೆ ಹನುಮಂತನು ಸೈನ್ಯ ವಾಹನಗಳಿಂದ ಯುಕ್ತರಾಗಿದ್ದ ವೀರರಾದ 5 ಸೇನಾಪತಿಗಳನ್ನು ಸಂಹರಿಸಿ ಸಮಯವನ್ನು ನಿರೀಕ್ಷಣೆ ಮಾಡುತ್ತಾ ಪ್ರಳಯ ಕಾಲದ ಯಮನೋಪಾದಿಯಲ್ಲಿ ಬಹಿರ್ದ್ವಾರವನ್ನು ಆಶ್ರಯಿಸಿ ಕುಳಿತನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ 46ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.